ನಮಸ್ಕಾರ ವೀಕ್ಷಕರೇ, ದ ಫೆಡರಲ್ ಕರ್ನಾಟಕದ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಪೂರ್ಣಿಮಾ ಪಣ್ಣಂಗಿಲ. ಇವತ್ತಿನ ದಿನಗಳಲ್ಲಿ ನಾವು ಸಾಮಾನ್ಯವಾಗಿ ರಾಜ್ಯದಲ್ಲಿ ಈ ಕಾಡಾನೆಗಳ ಉಪ್ಪಟಳ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಕೆಲವೊಂದು ಪ್ರದೇಶ, ಚಿಕ್ಕಮಗಳೂರು, ಕೊಡಗು, ರಾಮನಗರ ಅಂತಹ ಪ್ರದೇಶಗಳಲ್ಲಿ ಈ ಕಾಡಾನೆಗಳ ದಾಳಿಗಳು, ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ, ಈ ಆನೆಗಳ ಸಂಘರ್ಷ ಜಾಸ್ತಿಯಾಗಿದೆ. ಇದರ ಬಗ್ಗೆ ನಾವೊಂದು ಕಾಡಾನೆಗಳ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಈ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ತಾ ಇದ್ದೇವೆ. ಪ್ರತಿಯೊಂದು ಆನೆಗಳಿಗೂ ಒಂದೊಂದು ರೀತಿಯ ಸ್ವಭಾವವಿರುತ್ತವೆ. ಆನೆಗಳಲ್ಲೂ ಕೆಲವೊಂದು ವಿವಿಧ ಬಗೆ ಇರ್ತವೆ. ಆ ಎಲ್ಲ ವಿಷಯಗಳನ್ನು ನಾವು ಈ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳುವ. ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಫೆಡರಲ್ ಕರ್ನಾಟಕದ ಹಿರಿಯ ವರದಿಗಾರರಾಗಿರುವ ಶ್ರೀಧರ್ ಅವರಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಪೂರ್ಣಿಮಾ. ಸರ್, ಇವಾಗ ಇತ್ತೀಚೆಗೆ ನೋಡ್ಬೋದು, ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಆನೆಗಳ ಕಾಟ ಜಾಸ್ತಿ ಆಗ್ತಿದೆ. ಆನೆಗಳ ಜಾಸ್ತಿ ಆಗ್ತಾ ಇದೆ. ಕಾಫಿ ನಾಡುಗಳಿಗೆ ಬಂದೆಲ್ಲ ಆನೆಗಳು ನುಗ್ಗಿ ಬೆಳೆಗಳ ನಾಶ ಮಾಡೋದು ಏನು ಕಾರಣ ಸರ್? ಪೂರ್ಣಿಮಾ, ಈಗ ಏನು ಹೇಳಬೇಕು ಅಂತಂದರೆ, ಆನೆಗಳು ನಾಡಿಗೆ ಬರ್ತಿಲ್ಲ. ನಾವು ಕಾಡನ್ನು ಅತಿಕ್ರಮಣ ಮಾಡ್ಕೊಂಡು ನಾವು ಕಾಡನ್ನು ನಾಡು ಮಾಡ್ತಾಯಿದ್ದೀವಿ. ಅವು ಜಾಗಕ್ಕೆ ಬರ್ತಿದೆ ಅಷ್ಟೇ. ಇದರಲ್ಲಿ ಅಂಥ ವಿಶೇಷ ಏನಿಲ್ಲ. ಓಕೆ. ಇವತ್ತಿನ ದಿನಗಳಲ್ಲಿ ಸರ್, ಆನೆಗಳನ್ನು ಸೆರೆ ಹಿಡಿಯುವ ಕಾರ್ಯಕ್ರಮಗಳು ತುಂಬ ನಡೀತಾ ಇದೆ. ಇವಾಗ ಅರಣ್ಯ ಇಲಾಖೆಯವರು ಆನೆಗಳನ್ನು ಸೆರೆ ಹಿಡಿತಿದ್ದಾರೆ. ಯಾಕಂತ ಹೇಳಿದರೆ ತುಂಬ ದಾಳಿಗಳಾಗಿವೆ. ಈ ನಿಟ್ಟಿನಲ್ಲಿ ಈ ಸೆರೆ ಹಿಡಿಯುವ ಕಾರ್ಯಕ್ರಮಗಳು ಯಾವ ರೀತಿ ಆಗ್ತಿದೆ ಸರ್? ಹೇಗೆ ಆನೆಗಳನ್ನು ಕಂಡು ಹಿಡಿತಾ ಇದ್ದಾರೆ? ಪೂರ್ಣಿಮಾ, ಈಗ ಯಾವುದೇ ಆನೆ ಅಂತಲ್ಲ, ಯಾವುದೇ ವನ್ಯಜೀವಿಗಳನ್ನು ಏಕಾಏಕಿ ಸೆರೆ ಹಿಡಿಯೋದಕ್ಕೆ ಸಾಧ್ಯ ಇಲ್ಲ. ಈಗ ನೀವು ಹೇಳ್ದಂಗೆ ಆಯಿತು, ಆನೆಗಳ ಉಪ್ಪಟಳ ಜಾಸ್ತಿ ಆಗಿದೆ. ಅವು ಕಾಡಿನಿಂದ ನಾಡಿಗೆ ಬರ್ತಾ ಇವೆ, ಬೆಳೆಗಳು ನಾಶ ಮಾಡ್ತಿವೆ. ಒಂದಷ್ಟು ಕಡೆ ಮಾನವರನ್ನ ತುಳಿದು ಸಾಯಿಸಿರುವಂಥ ಪ್ರಕರಣಗಳಿದೆ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಸರ್ಕಾರ ಮೊದಲು ಎಷ್ಟು ಆನೆಗಳನ್ನು ಯಾವ ಪ್ರದೇಶದಲ್ಲಿ ಹಿಡಿಬೋದಾ ಬೇಡವಾ, ಸಾಧ್ಯತೆಗಳ ವರದಿಗಳ ಆಧಾರದ ಮೇಲೆ ಆನೆಗಳ ಸೆರೆ ಕಾರ್ಯಾಚರಣೆಗೆ ಸರ್ಕಾರ ಅವಕಾಶ ಕೊಡಬೇಕು. ಸರ್ಕಾರ ಅವಕಾಶ ಕೊಟ್ಟ ಮೇಲೆ ಎಲ್ಲಿ ಯಾವ ಭಾಗದಲ್ಲಿ ಅನ್ನುವಂಥದ್ದು ಆಧರಿಸಿ ಆನೆ ಸೆರೆ ಕಾರ್ಯಾಚರಣೆಗಳು ನಡೀತವೆ. ಈಗ ವಿಶೇಷವಾಗಿ ಹೇಳಬೇಕು ಅಂದರೆ, ಈಗಿನ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ತೆಂಗಿನಕಲ್ಲು ಅರಣ್ಯ ಪ್ರದೇಶಗಳಲ್ಲಿ ಇತ್ತೀಚೆಗೆ ಒಂಟಿ ಸಲಗ, ಮಕ್ನ ಸೇರಿದಂತೆ ಆನೆಗಳ ಕಾಟ ಜಾಸ್ತಿ ಆಗಿತ್ತು. ಈಗ ಕಳೆದ 6 ತಿಂಗಳಿಂದನೂ ಒಂದು ಸಲ ಆನೆ ಸೆರೆ ಕಾರ್ಯಾಚರಣೆ ನಡೆದಿತ್ತು. ಈಗ ಮತ್ತೊಮ್ಮೆ ಆನೆ ಸೆರೆ ಕಾರ್ಯಾಚರಣೆ ನಡೀತಿದೆ. ಈ ಬಾರಿ ಒಟ್ಟು 2 ಆನೆಗಳನ್ನು ಹಿಡಿಯೋದಕ್ಕೆ ಅವಕಾಶ ಕೊಟ್ಟಿದೆ ಸರ್ಕಾರ. ಈ ನಿಟ್ಟಿನಲ್ಲಿ ಅದರಲ್ಲಿ ಮೇಜರಾಗಿ ಅತಿ ಹೆಚ್ಚು ಕಾಟ ಕೊಡ್ತಾ ಇರುವಂಥ ಒಂದು ಒಂಟಿ ಸಲಗ, ಮತ್ತೊಂದು ಮಕ್ನ, 2 ಆನೆಗಳನ್ನು ಹಿಡಿಯುವಂಥ ಟಾರ್ಗೆಟ್ ಇಟ್ಕೊಂಡು ಅರಣ್ಯ ಇಲಾಖೆ ಈಗ ಆಲ್ರೆಡಿ ಕಾರ್ಯಾಚರಣೆ ಆರಂಭ ಮಾಡಿದೆ. ಯಾವ ರೀತಿ ನಡೀತದೆ ಅಂದರೆ, ಹೇಗೆ ಆನೆಗಳನ್ನು ಗುರುತಿಸ್ತಾರೆ ಅಂತ? ಪೂರ್ಣಿಮಾ, ಇದರಲ್ಲಿ 2 ವಿಚಾರವನ್ನು ನಾವು ಮೊದಲನೇ ಗಮನಿಸಬೇಕಾಗುತ್ತೆ. ಈಗ ಫಸ್ಟು ಸರ್ಕಾರ ಅವಕಾಶ ಕೊಟ್ಟ ತಕ್ಷಣವೇ ಅರಣ್ಯ ಇಲಾಖೆ ಅರ್ಜೆಂಟಾಗಿ ಆನೆ ಕಾರ್ಯಾಚರಣೆಯನ್ನು ಶುರು ಮಾಡ್ತದೆ. ಕಾರಣ ಏನು ಅಂದರೆ, ಅರಣ್ಯ ಇಲಾಖೆಯಲ್ಲಿ ನಿಗದಿತವಾದಂಥ ಸಮೃದ್ಧವಾದಂಥ ಫಂಡಿಂಗ್ ಇಲ್ಲ. ಈಗ ಒಂದು ಆನೆ ಸೆರೆ ಕಾರ್ಯಾಚರಣೆ ಮಾಡಬೇಕು ಅಂದರೆ ಹುಡುಗಾಟದ ವಿಚಾರನೇ ಅಲ್ಲ. ಮೊದಲನೇದಾಗಿ ಸಂಪನ್ಮೂಲ. ಈ ಸಂಪನ್ಮೂಲ ವಿಚಾರಕ್ಕೆ ಬಂದರೆ, ಈಗ ಫಾರ್ ಎಕ್ಸಾಂಪಲ್ಲು ಒಂದೊಂದಾಗಿ ಹೇಳ್ಕೊಂಡು ಹೋಗ್ತೀನಿ ಅಂದರೆ, ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟು ಫಸ್ಟು ಸಿಬ್ಬಂದಿಗಳನ್ನ ನೇಮಕ ಮಾಡ್ಕೋಬೇಕು. ಹೊರಗುತ್ತಿಗೆ ಆಧಾರದಲ್ಲಿರುವಂಥ ಸಿಬ್ಬಂದಿಗಳನ್ನ ತೊಗೋಬೇಕು. ಅವ್ರಿಗೆ ಊಟ ತಿಂಡಿ, ಅವ್ರಿಗೆ ವಾಸಸ್ಥಳಗಳು, ಕ್ಯಾಂಪಿಂಗು ಇವೆಲ್ಲವನ್ನು ವ್ಯವಸ್ಥೆ ಮಾಡಿಕೊಡ್ಬೇಕು. ಇದ್ರ ಜೊತೆಗೆ ಶಿಬಿರಗಳಲ್ಲಿ ಪಳಗಿರುವಂಥ ಕುಮ್ಕಿ ಆನೆಗಳನ್ನ ಕರ್ಕೊಬರ್ಬೇಕು. ಅದರ ಟ್ರಾನ್ಸ್ಪೋರ್ಟು, ಅದ್ರ ಜೊತೆ ಮಾವುತರು ಬರ್ತಾರೆ, ಅವರ ಕುಟುಂಬನೂ ಒಂದೊಂದು ಸಲ ಬರ್ತವೆ. ಅದಾದಮೇಲೆ ಅರವಳಿಕೆ ತಜ್ಞರು ಬರಬೇಕು, ವೈದ್ಯರು ಬರಬೇಕು. ಇವತ್ತಕ್ಕೆಲ್ಲದಕ್ಕೂ ಒಂದಷ್ಟು ಫಂಡಿಂಗ್ ಖರ್ಚಾಗುತ್ತೆ. ಹೀಗಾಗಿ ಎಷ್ಟು ಸಾಧ್ಯ ಆಗುತ್ತೋ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕಾರ್ಯಾಚರಣೆಯನ್ನು ಮುಗಿಸೋದಕ್ಕೆ ಅರಣ್ಯ ಇಲಾಖೆ ಹವಣಿಸ್ತಾ ಇರುತ್ತೆ. ಇದು ಮೊದಲ ಹಂತ. 2ನೇ ಹಂತ, ಈಗ ಯಾವುದೋ ಒಂದು ಆನೆ, ಈಗ ತೆಂಗಿನಕಲ್ಲು ಅರಣ್ಯ ಪ್ರದೇಶದಲ್ಲಿ ಆನೆಗಳಿವೆ, ಅದನ್ನು ನಾವು ಸೆರೆ ಹಿಡಿಬೇಕು ಅಂಥೇಳಿ ಟಾರ್ಗೆಟ್ ಹಾಕೊಂಡ ತಕ್ಷಣ ಏಕಾಏಕಿ ಹೋಗಿ ಹಿಡ್ಕೊಂಬರೋಕ್ಕೆ ಸಾಧ್ಯನೇ ಇಲ್ಲ. ಅದು ಬೀದಿಲಿ ಓಡಾಡೋ ನಾಯಿ ಅಂತೂ ಅಲ್ಲ. ಈಗ ಆನೆ ಸೆರೆ ಕಾರ್ಯಾಚರಣೆ ಮಾಡಬೇಕು ಅಂದರೆ ಮೊದಲು ಡ್ರೋನ್ ಹಾರಿಸ್ಬೇಕು. ಓಕೆ. ಡ್ರೋನ್ ಹಾರಿಸಿ ಆನೆ ಎಲ್ಲಿವೆ, ಏನು, ಯಾವ ಪ್ರದೇಶದಲ್ಲಿ ಕಾಣಿಸ್ಕೊಳ್ತೀವಿ ಅಂತೇಳಿ ಫಸ್ಟ್ ಐಡೆಂಟಿಫೈ ಮಾಡ್ಕೋತಾರೆ. ಐಡೆಂಟಿಫೈ ಆದಮೇಲೆ 2ನೇ ಹಂತದಲ್ಲಿ ನಿರ್ದಿಷ್ಟ ದೂರಗಳಲ್ಲಿ ನಿಂತು ಅದನ್ನು ಟಾರ್ಗೆಟ್ ಮಾಡ್ಕೋತಾರೆ. ಸೊ ಈಗ ಒಂಟಿ ಸಲಗ ಆದರೆ ನಾವು ಈಗ ಹೆಂಗೆ ಹನಿ ಟ್ರ್ಯಾಪ್ ಮಾಡಿಸಿ ಆನೆಗಳನ್ನ ಸೆರೆ ಹಿಡಿತಾರೆ. ಬೇರೆ ಆನೆಗಳಾದರೆ ಒಂದೊಂದು ಆನೆಗೂ ಒಂದೊಂದು ಶೈಲಿ ವಿಭಿನ್ನತೆ ಇರುತ್ತೆ. ಅದ್ರ ಮೇಲೆ ಆನೆಯನ್ನು ಒಬ್ಬಂಟಿ ಮಾಡುತ್ತೆ. ಈಗ ಗುಂಪಲ್ಲಿ ಒಂದು 10 ಆನೆ ಇದ್ದರೆ ಯಾವುದೇ ಕಾರಣಕ್ಕೂ ಆನೆ ಸೆರೆ ಕಾರ್ಯಾಚರಣೆ ಆಗೋದೇ ಇಲ್ಲ. ಗುಂಪಲ್ಲಿದ್ದಾಗ ಹೆಂಗೆ ಆನೆ ಹಿಡಿತೀರಿ ನೀವು? ಅದನ್ನು ಸಪ್ರೇಟ್ ಮಾಡಬೇಕು. ಡ್ರೋನ್ ಆದಮೇಲೆ ಅದನ್ನು ಸಪ್ರೇಟ್ ಆದಮೇಲೆ ದೂರದಿಂದ ಅದಕ್ಕೆ ಅರವಳಿಕೆ ಮದ್ದನ್ನು ಕೊಡ್ತಾರೆ. ಅರವಳಿಕೆ ಕೊಟ್ಟ ಮೇಲೆ ಆನೆ ಯಾವಾಗ ಹಂತವಾಗಿ ತನ್ನ ಪ್ರಜ್ಞೆಯನ್ನು ಕಳ್ಕೊಂತ ಬರುತ್ತೆ, ಆಗ ಕುಮ್ಕಿ ಆನೆಗಳ ಸಹಕಾರದಿಂದ ಆನೆನ ಸೆರೆ ಹಿಡಿದು ಲಾರಿಗೆ ಹಾಕಿ ಅದನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡ್ತಾರೆ. ಓಕೆ. ಇವಾಗ ಈ ಆನೆಗಳಲ್ಲಿ ಕೂಡ ಕೆಲವೊಂದು ವಿಧಗಳಿದ್ದಾವೆ. ಯಾವೆಲ್ಲ ವಿಧಗಳಿದ್ದಾವೆ? ಇವಾಗ ಒಂಟಿ ಸಲಗ ಇರ್ಬೋದು, ಗುಂಪಾನೆಗಳು. ಇದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಹೇಳಿ ಸರ್. ಯಾವ ಆನೆಗಳು ಲೈಕ್ ಹ್ಯೂಮನ್ ಅಷ್ಟೇ. ನಾವು ಮನುಷ್ಯರಲ್ಲಿ ಎಷ್ಟು ವಿಧ ಇದೆ, ಅದೇ ಥರ ನಮ್ಮಲ್ಲಿ ಎಷ್ಟು ಜೀವಿತಾವಧಿ ಇದೆ, ಆನೆಗೂ ಅಷ್ಟೇ ಜೀವಿತಾವಧಿ ಇದೆ.
ಮನುಷ್ಯರಿಗೆ ಹೆಂಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅದೇ ಥರ ಆನೆಗೂ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಇನ್ನೂ ವಿಶೇಷವಾಗಿ ಹೇಳಬೇಕು ಅಂದರೆ ಆನೆಗಳಲ್ಲಿ ಒಟ್ಟು 3 ವಿಧ ಇರುತ್ತೆ. ಅದರಲ್ಲಿ ಒಂದು ಗಂಡು, ಹೆಣ್ಣು, ಇನ್ನೊಂದು ಮಕ್ನ ಆನೆ ಅಂತಲೂ ಒಂದಿರುತ್ತೆ. ನಿಮಗೆ ಗಂಡು ಗೊತ್ತಿರುತ್ತೆ. ಆ ಗಂಡಾನೆ ಮುಂದೊಂದಿನ ಒಂಟಿ ಸಲಗಾಗಿ ಬದಲಾಗುತ್ತೆ. ಒಂಟಿ ಸಲಾಗ ಫಸ್ಟಿಗೆ ಆ ಗುಂಪಲ್ಲಿದ್ದ ಆನೆನೇ ಒಂಟಿ ಸಲಗ, ತುಂಬ ಡೇಂಜರ್ ಅಂತ ಹೇಳ್ತಾರೆ ಒಂಟಿ ಸಲಗಗಳು ಬಂದರೆ. ಸೊ ಈ ಒಂಟಿ ಸಲಗ ಅನ್ನೋದು ಯಾವ ರೀತಿ ಸ್ವಭಾವ ಇರುತ್ತೆ, ಯಾವ ರೀತಿ ಅಟ್ಯಾಕ್ ಮಾಡುತ್ತೆ, ಎಷ್ಟು ಡೇಂಜರ್ ಇದು? ಪೂರ್ಣಿಮಾ, ಈಗ ಆನೆ ಗಂಡಾನೆ ಒಂಟಿ ಸಲಗ. ಈಗ ಗಂಡಾನೆ ಫಸ್ಟು ಗುಂಪಲ್ಲೇ ಇರುತ್ತೆ. ಈಗ ನಾವು ಹಿಂಗೆ ಒಂದು ಫ್ಯಾಮಿಲಿಲಿ ಅಟ್ಯಾಚ್ ಆಗಿ ಕೂಡು ಕುಟುಂಬದಲ್ಲಿ ಹೆಂಗಿರ್ತೀವಿ, ಗಂಡಾನೇನು ಅಷ್ಟೇ ಅವ್ರ ಅಮ್ಮನ ಜೊತೆ ಆರಾಮಾಗಿ ಫಸ್ಟ್ ಇರುತ್ತೆ. ಆನೆಗೆ ಒಂದು 10 ರಿಂದ 12 ವರ್ಷ 13 ವರ್ಷ ಆಗ್ತಿದ್ದಂಗೆ ಅದು ಗುಂಪಿಂದ ಮೇರ್ಪಟ್ಟು ಒಂಟಿ ಸಲಗಾಗುತ್ತೆ. ಒಂಟಿ ಸಲಗ ಅಂದರೆ ಬಹುತೇಕ ಅದು ಒಂಟಿಯಾಗೆ ತಿರುಗಿಡ್ತಿರುತ್ತೆ. ಈಗ ಹೆಂಗೆ ನಮಗೆ ಗಂಡಸರು ಅನ್ನೋ ಹಾಮು ಅಹಂಕಾರ ಜೊತೆ ನಾವು ಹೆಂಗೆ ರೂಮ್ ಮಾಡ್ಕೊಂಡು ಓಡಾಡ್ತೀವಲ್ಲ, ಕುಟುಂಬ ಆಗೋಕ್ಕಿಂತ ಫಸ್ಟು ಅದೇ ರೀತಿ ಅದು ಕುಟುಂಬ ಆದಮೇಲೆ ಅದು ಕುಟುಂಬದ ಜೊತೆಲೇ ಇರುತ್ತೆ, ತನ್ನ ಫ್ಯಾಮಿಲಿ ಜೊತೆ. ಅದರಲ್ಲೂ ಹೆಚ್ಚಾಗಿ ಗಂಡಾನೆಗಳು ಇರೋದು ಕಡಿಮೆ, ಹೆಣ್ಣಾನೆಗಳು ಮಾತ್ರ ಕುಟುಂಬ ನಿರ್ವಹಣೆ ಮಾಡ್ಕೊಂಡಿರ್ತವೆ. ಈ ಗಂಡಾನೆ ಒಂಟಿ ಆದ ತಕ್ಷಣ ಅವಕ್ಕೆ ಹೇಗೆ ಅಂದರೆ ಅವಕ್ಕೆ ಅತ್ಯಂತ ಬಲ ಜಾಸ್ತಿ, ಈ ಬಲ ಭೀಮ ಅನ್ಬೋದು ಈ ಒಂಟಿ ಸಲಗಗಳನ್ನ. ಆದರೆ ಒಂಟಿ ಸಲಗನ ಯಾವುದೇ ಕಾರಣಕ್ಕೂ ಕೆಣ್ಕಕ್ಕೆ ಹೋಗ್ಬಿಡ್ತು. ಅದು ಎಷ್ಟು ದೂರ ಇರುತ್ತೆ ಅಷ್ಟು ದೂರ ಇದ್ದರೆ ಸೇಫ್. ಈ ಪಟಾಕಿ ಹೊಡಿಯೋದು ಹಳ್ಳಿಗಳ ಕಡೆ ನೋಡಿರ್ಬೋದು ನೀವು, ಈ ಕಾಡಿಗೆ ಬಂತು, ನಾಡಿಗೆ ಬಂತು, ಹೊಲಕ್ಕೆ ಬಂದ್ಬಿಡ್ತು ಅಂತೇಳಿ ಪಟಾಕಿ ಹೊಡಿತಾರೆ. ಪಟಾಕಿ ಹೊಡೆದಾಗ ಅದು ಆಟೋಮೆಟಿಕ್ ರುಚಿ ಹೇಳುತ್ತೆ. ಅದ್ರ ಜೊತೆಲಿ ಈ ಆನೆಗಳಿಗೆ ಮದ ಇರುತ್ತೆ ಒಂದೊಂದ್ಸಲ. ಈ ಮದ ಇರಿದಾಗ ಆನೆಗಳು ಪಕ್ಕ ಹೋಗೋದು ಡೇಂಜರ್. ಈ ಬಹುತೇಕ ಆನೆಗಳನ್ನ ಏನಾದ್ರು ತುಳಿದು ಸಾಯಿಸಿದ್ರೆ ಒಂದು ಮದ ಹತ್ತಿರಬೇಕು ಆನೆಗಳಿಗೆ, ಇಲ್ಲ ಆನೆಗಳಿಗೆ ಬೇಕು ಅಂತಲೇ ಕಿಟ್ಲೆ ಕೊಟ್ಟಿರ್ಬೇಕು. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಆನೆ ದಾಳಿ ಮಾಡೋದಿಲ್ಲ. ಬಹುತೇಕ ಎಲ್ಲ ಆನೆಗಳು ಇದೆ ಕಾನ್ಸೆಪ್ಟ್. ಅದರಲ್ಲೂ ಒಂಟಿ ಸಲಗ ಸ್ವಲ್ಪ ಸೂಕ್ಷ್ಮ ಜಾಸ್ತಿ. ಈಗ ಮಕ್ಕಳಿಗೆ ಬಾಬಲ್ಲಿ ಪುರುಷರಲ್ಲಿ ಇದರಲ್ಲಿ ಹೆಂಗೆ ಮೂಡಿ ಫೆಲೋ ಇರ್ತಾರೆ, ಅವ್ರನ್ನ ಕಿರಿಕ್ ಮಾಡಬಾರ್ದು, ಅವ್ರು ಸರಿ ಇಲ್ಲ ಅಂತ ಹೆಂಗೆ ಹೇಳ್ತೀವಲ್ಲ, ಸೇಮ್ ಆ ಒಂಟಿ ಸಲಗನೂ ಅದೇ ಜಾತಿಗೆ ಸೇರುತ್ತೆ. ಓಕೆ. ಸೊ ಇದು 12 ವರ್ಷಗಳ ನಂತರ ಅವುಗಳು 12 ವರ್ಷದ ತನಕ ತನ್ನ ಕುಟುಂಬದಲ್ಲಿ ಓಡಾಡ್ಕೊಂಡಿರುತ್ತೆ. ಮತ್ತೆ ಅವುಗಳು ಗುಂಪಿಗೆ ಸೇರಲ್ಲ, ಒಂಟಿಯಾಗಿ ಉಳ್ಕೊಳ್ಳುತ್ತೆ. ಸುಮಾರು ಒಂದು 70-80 ವರ್ಷದ ತನಕ ಅದರ ಜೀವಿತಾವಧಿ ಇರುತ್ತೆ. ಯಾವುದೇ ಅನಾರೋಗ್ಯಕ್ಕೆ ಒಳಗಾಗಲಿಲ್ಲ, ಯಾವುದೇ ಗಾಯಗಳಾಗಲಿಲ್ಲ, ಅಪಘಾತಗಳಿಗೊಳಗಾಗಲಿಲ್ಲ ಅಂದರೆ ಅದಕ್ಕೆ ಸಂಪದ್ಭರಿತವಾದ ಊಟ ಸಿಕ್ಕಿದ್ರೆ ಒಂದು 70-80 ವರ್ಷದ ತನಕ ಆರಾಮಾಗಿ ಜೀವನ ಮಾಡ್ತೇವೆ, ಅಂದರೆ ಒಂದು 60 ವರ್ಷದ ತನಕ. ಇನ್ನೊಂದು ಹೇಳಿದ್ರಿ ಮಕ್ನ ಆನೆಗಳು. ಆದರೆ ಒಂಟಿ ಸಲಗದ ಇನ್ನೊಂದು ವಿಚಾರ ಹೇಳೋದು ಬರುತ್ತೆ. ಈ ಒಂಟಿ ಸಲಗ ಇನ್ನೂ ಬೇಗ ಸಾಯ್ತಾವೆ ಒಂದೊಂದ್ಸಲ. ಒಂಟಿ ಸಲಗಕ್ಕೆ ತುಂಬ ಒಂದೇ ಒಂದು ದೊಡ್ಡ ಸಮಸ್ಯೆ ಅಂದರೆ ಅದು ದಂತನೆ. ಅದರ ದಂತದಿಂದನೇ ಅದು ಬೇಗ ಸಾಯುತ್ತೆ. ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ ದಂತ ಅಂದರೆ? ಕಳ್ಳ ಬೇಟೆಗಾರರು ಇದ್ದಾರೆ, ಪೋರ್ಚಿಂಗ್ ಮಾಡ್ತಾರೆ. ಸೊ ಆನೆಗಳ ದಂತಗಳನ್ನ ಕೀಳೋ ಪ್ರಕರಣಗಳನ್ನ ನೋಡಿದಿರಿ. ಈಗ ನಮ್ಗೆ ಹೆಂಗೆ ಇರೋಬ್ಬರು ಅಲ್ಲೆಲ್ಲ ಕಿತ್ತಿದ್ರೆ ಹೆಂಗೆ ಎಷ್ಟು ದಿನ ನೋವು ತಡ್ಕೊಂಡು ಬದುಕೋಕ್ಕಾಗಲ್ಲ, ಅದೇ ಥರ ಆನೆಗಳು ಅಷ್ಟೇ. ಆಮೇಲೆ ಎಕ್ಸ್ಪೆಷಲಿ ಈ ದಂತಗಳು ಎಂತಿರುತ್ತೆ ಅದರಲ್ಲೂ ಒಂಟಿ ಸಲಗಕ್ಕೆ ಅಂದರೆ ಅದ್ರ ಮೂಲಕನೇ ಇದು ಫೈಟ್ ಮಾಡೋದು, ಬೇರೆ ಎದುರಾಳಿಯನ್ನೇ ಎದುರಿಸೋದು, ಬೇರೆ ಮತ್ತೊಂದು ಆನೆ ಬಂದಾಗಲೂ ಫೈಟ್ ಮಾಡ್ತವೆ, ತನ್ನ ರಕ್ಷಣೆ ಮಾಡ್ಕೋತವೆ. ಬಹುತೇಕ ಆಹಾರಗಳಿಗೂ ತನ್ನ ಸೊಂಡ್ಲನ್ನೇ ಬಳಸಬೇಕಾದ್ರೆ ಈ ದಂತಗಳನ್ನೂ ಬಳಸ್ತವೆ. ಆದರೆ ಈ ದಂತಗಳೇ ಇಲ್ಲದೆ ಇದ್ದಾಗ ಇದನ್ನ ಅಕ್ರಮ ಇದಕ್ಕೆ ಬಳಸ್ಕೊಂಡು ಆನೆಗಳ ದಂತಗಳನ್ನ ಕಳ್ತನ ಮಾಡಿದಾಗ ಇಂಥ ಪ್ರಕರಣಗಳು ಆಗಿದೆಯಾ ಸರ್ ರಾಜ್ಯದಲ್ಲಿ? ತುಂಬಾ ಆಗಿದೆ. ನಿಮ್ಗೆ ವೀರಪ್ಪನ ಕತೆ ಗೊತ್ತಿರ್ಬೋದು. ವೀರಪ್ಪನ ಒಬ್ಬನೇ ಅಂತಲ್ಲ, ಈಗ ಅಂಥ ಪ್ರಕರಣಗಳು ಬೇಜಾನಿದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನೋಡ್ತಾನೆ ಇರ್ತೀರಿ. ಆನೆ ದಂತಗಳನ್ನ ವಶಪಡಿಸ, ಆದರೆ ಆನೆ ಮಾತ್ರ ಸಿಗಲ್ಲ. ಆನೆ ದಂತ ಮಾತ್ರ ವಶಪಡಿಸ್ಕೊಳ್ತಾರೆ. ಅಂದರೆ ಆನೆ ಎಲ್ಲರೂ ಕಿತ್ತಿರ್ಬೇಕಲ್ಲ, ದಟ್ಟ ಅರಣ್ಯದ ನಡುವೆ ಆನೆ ಕಿತ್ತಿರ್ತಾರೆ. ನಾಡಿಗೆ ಬರುವಂಥ ಆನೆಗಳದಂತೂ ಕೀಳಕ್ಕೆ ಹೋಗಲ್ಲ, ಸಾಧ್ಯನೂ ಇಲ್ಲ. ಕಿತ್ತರೆ ಗೊತ್ತಾಗುತ್ತೆ. ಅದಕ್ಕಾಗಿ ದಟ್ಟ ಕಾಡರಣ್ಯದ ನಡುವೆ ಕೀಳ್ತಾರೆ. ಸೊ ಇದರಿಂದ ಅದು ತನ್ನ ನೋವು ಹೇಳ್ಕೊಳಕ್ಕಾಗದೆ ವ್ಯಕ್ತಪಡಿಸ್ಕೊಳಕ್ಕಾಗದೆ ಮುತ್ತಲ್ಪಡ್ತವೆ. ಇನ್ನೂ ಒಮ್ಮೊಮ್ಮೆ ಏನಾಗುತ್ತೆ, ಈ ಒಂಟಿ ಸಲಗ ಅಂತಲ್ಲ, ಎಲ್ಲ ಆನೆಗಳಿಗೂ ಅಷ್ಟೇ ತನ್ನ ಆವಾಸ ಸ್ಥಾನವನ್ನು ಬಿಟ್ಟು ಮತ್ತೊಂದು ಕಡೆ ಸ್ಥಳಾಂತರ ಮಾಡ್ತೀವಲ್ಲ, ಇಲ್ಲೆಲ್ಲೋ ಉಪ್ಪಳ ಕೊಡ್ತೀವಿ ಆನೆ ಅಂತೇಳಿ ತೊಗೊಂಡೋಗಿ ಅರಣ್ಯಕ್ಕೆ ಬಿಡ್ತೀವಿ. ಆ ಸಮಯದಲ್ಲಿ ಅದು ಮಾನಸಿಕ ಖಿನ್ನತೆಗೊಳಗಾಗ್ಬೋದು. ಇಂಥ ಸಂದರ್ಭಗಳಲ್ಲಿ ಅತಿ ಹೆಚ್ಚಾಗಿ ಹೃದಯಾಘಾತಗಳು, ಈ ಥರ ಪ್ರಕರಣಗಳಲ್ಲೂ ಆನೆ ಸತ್ತಿರೋ ಇತಿಹಾಸಗಳಿವೆ. ಇನ್ನೂ ಒಂದಷ್ಟು ಆನೆಗಳು. ಈಗ ಒಂದು ಇನ್ಸಿಡೆಂಟ್ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ರಾಮನಗರ ಹತ್ರ ಒಂದು ಹಳ್ಳಿ, ಐ ಥಿಂಕ್ ಕನಕಪುರದ ಹತ್ರ ಒಂದು ಹಳ್ಳಿಯಲ್ಲಿ ತುಂಬ ಮಾವಿನ ಹಣ್ಣು ತಿಂದು ಆನೆ ಸತ್ತೋಗ್ಬಿಡ್ತು. ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಮಾವಿನ ಹಣ್ಣೆಲ್ಲ ಕಾಯೋದು, ಕಾಯಿ ತಿಂದು ಆನೆ ಸತ್ತು ಅಂತ ರಿಪೋರ್ಟ್ ಇಷ್ಟೆ. ಈಗ ಬೇಸಿಗೆ ಆರಂಭದಲ್ಲಿ ಮಾವಿನ ಹಣ್ಣು ಶುರುವಾಗುತ್ತೆ. ಅದರಲ್ಲಿ ಹೂ ಬಿಟ್ಟು ಆಗ್ತಾನೆ ಸೊನೆ ಭರಿತ ಕಾಯಿ ಬಂದಿರುತ್ತೆ. ಅದನ್ನು ಆನೆ ಒಂದೇ ಸಲ 12-13 ತಿಂದ ತಕ್ಷಣ ಅದಕ್ಕೆ ಅಸಿಡಿಟಿ ಗ್ಯಾಸ್ಟ್ರಿಕ್ಗಳು ಜಾಸ್ತಿ ಆಗಿ ಆನೆ ಮೃತಪಟ್ಟಿತ್ತು. ಈ ಥರ ಪ್ರಕರಣಗಳು ನಡೀತವೆ. ಇನ್ನೊಂದು ನೀವು ಹೇಳಿದ್ರಿ ಸ್ಥಳಾಂತರದ ಬಗ್ಗೆ ಹೇಳಿದ್ರಿ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಆನೆಗಳ ಸ್ಥಳಾಂತರ ಮಾಡಿ, ಇನ್ನು ಅವು ಆನೆಗಳು ಒಂದು ಕಡೆ ಸ್ಥಳಾಂತರ ಮಾಡಿದರೆ ಮತ್ತೆ ಅದೇ ಜಾಗಕ್ಕೆ ಬರುವ ಚಾನ್ಸಸ್ ಏನಾದರೂ ಇದೆಯಾ? ತುಂಬ ಇದೆ. ಅದರದ್ದು ಬೇಜಾನ್ ಅದು ಉದಾಹರಣೆಗಳು ನಮ್ಮಲ್ಲಿವೆ. ಈಗ ಕಳೆದ ಒಂದು 6 ತಿಂಗಳಿಂದ ಚನ್ನಪಟ್ಟಣದಲ್ಲಿ ಆ ಥರ ಒಂದು ಆನೆ ರೆಸ್ಕ್ಯೂ ಕಾರ್ಯಾಚರಣೆ ಮಾಡಿ ಕೂಬಿಂಗ್ ಮಾಡಿ ಆನೆನ ತಗೊಂಡೋಗಿ ಮಲೆ ಮಹದೇಶ್ವರ ಕಡೆಗೆ ಬಿಟ್ಟಿದ್ರು. ಅದರಲ್ಲೂ ಮಕ್ಕಳ ಆನೆ ಅದು. ಕರೆಕ್ಟಾಗಿ 1 ತಿಂಗಳು ಹೇಗೆ ಹೋಗಿ 250 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಅದೇ ರೋಡಲ್ಲಿ ನಡ್ಕೊಂಬಂದು ಆನೆ ಅದೇ ಜಾಗದಲ್ಲಿ ಉಳ್ಕೊಂಡಿತ್ತು. ನಿಮಗೆ ಆನೆ ಬಗ್ಗೆ ಇನ್ನೂ ಒಂದು ಇಂಟ್ರೆಸ್ಟ್ ಹೇಳಬೇಕು ಅಂದರೆ, ಆನೆ ಒಂದು ದಿನಕ್ಕೆ ಸರಾಸರಿ 35 ಕಿಲೋಮೀಟರ್ ಟ್ರಾವೆಲ್ ಮಾಡ್ತವೆ.
ತನ್ನ ಊಟ ಸಿಗಲಿಲ್ಲ, ಆಹಾರ ಸಿಗಲಿಲ್ಲ, ನೀರು ಸಿಗಲಿಲ್ಲ ಅಂದಾಗ 50ರಿಂದ 60 ಕಿಲೋಮೀಟ್ರ್ ನಡೆದಿರುವಂಥ ಇತಿಹಾಸಗಳು ಇವೆ. 200 ಕಿಲೋಮೀಟ್ರೇನು ದೊಡ್ಡದಲ್ಲ. ಮನುಷ್ಯನಿಗೆ ಹೆಂಗೆ ಜ್ಞಾನ ಇದೆ, ಯಾವ ದಾರಿಲಿ ಹೋಗಿದ್ದೀವಿ, ನೆನಪಿನ ಶಕ್ತಿ ಇದೆ, ಆನೆಗಳು ಅದೇ ದಾರಿಯಲ್ಲಿ ವಾಪಸ್ ಬರ್ತವೆ. ನೀವು ಲಾರಿಲಿ ಕರ್ಕೊಂಡು ಹೋಗ್ಬಿಟ್ರು ಅದನ್ನ ನಡ್ಕೊಂಡು ಅದೇ ದಾರಿಲಿ ವಾಪಸ್ ಬರ್ತವೆ. ಓಕೆ. ಸೊ ಇನ್ನೊಂದು ಹೇಳಿದರೆ ಮಕ್ನ ಆನೆಗಳು ಅಂತ ಹೇಳಿ ತುಂಬ ಜನರಿಗೆ ಗೊತ್ತಿಲ್ಲ ಈ ಮಕ್ನ ಆನೆಗಳು ಏನು ಅಂತೇಳಿ. ಇವುಗಳು ಹೇಗಿರ್ತವೆ ಸರ್, ಏನಿದ್ರ ವಿಶೇಷತೆ ಏನು? ಮಕ್ನ ಆನೆಗಳು ನಮ್ಮಲ್ಲಿವೆ, ಆದರೆ ಅತಿ ಹೆಚ್ಚಾಗಿ ಬೇರೆ ಆನೆ ರೀತಿನೂ ಅಲ್ಲ, ಅಷ್ಟು ಸಂಖ್ಯೆಯಲ್ಲೂ ಇಲ್ಲ. ಈಗ ನಮ್ಮ ರಾಜ್ಯದಲ್ಲಿ ಆನೆಗಳು ಎಷ್ಟಿವೆ, ಅದರಲ್ಲಿ ಮ್ಯಾಕ್ಸಿಮಮ್ 3% ಈ ಮಕ್ನ ಆನೆಗಳು ಸಿಗ್ಬೋದು. ಮಕ್ನ ಆನೆ ಅಂದರೆ ಏನಿಲ್ಲ, ಅದು ಗಂಡ ಆನೆ, ಆದರೆ ಹೆಣ್ಣಿನ ದೇಹವನ್ನು ಹೊಂದಿರ್ತವೆ ಅಷ್ಟೇ. ಎಕ್ಸಾಂಪಲ್, ಈಗ ಗಂಡ ಆನೆಗೆ ದಂತ ಇರುತ್ತೆ, ಹೆಣ್ಣಾನೆಗೆ ದಂತ ಇರಲ್ಲ. ಈ ಮಕ್ನ ಆನೆಗೆ ಗಂಡೆ ಆದರೆ ದಂತ ಇರಲ್ಲ, ಹೆಣ್ಣಿನ ದೇಹವನ್ನು ಹೊಂದಿರ್ತವೆ. ಆದರೆ ಇದರ ಒಂದು ಡಿಫ್ರೆನ್ಸ್ ಏನು ಅಂದರೆ, ಇದು ಹೆಣ್ಣಾನೆ ಆಗಲಿ ಒಂಟಿ ಸಲಗ ಆಗಲಿ ಇವೆರಡರಿಂದ ಹೊರತುಪಡಿಸಿ ಇನ್ನೂ ಒಂದು ಡಿಫ್ರೆಂಟ್ ಏನು ಅಂದರೆ, ಇದು ಅತಿ ಬುದ್ಧಿವಂತ ಆನೆಗಳು. ಬೇರೆ ಆನೆಗಳಿಗಿಂತ ಅತಿ ಸೂಕ್ಷ್ಮನೂ ಹೌದು, ಬುದ್ಧಿವಂತಿಕೆನೂ ಹೌದು. ಈಗ ನೀವು ಒಂಟಿ ಸಲಗನ ಒಂದು ಹೆಣ್ಣಾನೆ ಕಳಿಸಿ ಹನಿ ಟ್ರ್ಯಾಪ್ ಮಾಡಿಸಿ ಅದನ್ನು ಗುಂಪಿಂದ ಬೇರ್ಪಡಿಸಿ ಸೆರೆ ಹಿಡಿದುಡ್ಬೋದು. ಆದರೆ ಈ ಮಕ್ನ ಆನೆಗಳನ್ನ ಆ ರೀತಿ ಸಾಧ್ಯನೇ ಇಲ್ಲ. ಮಕ್ನ ಆನೆಗಳು ಒಂದು ಸಲ ಏನಾದರೂ ನೀವು ದಾಳಿಗೊಳಗಾಗಿದ್ರೆ, ಅಂದರೆ ನೀವು ಆನೆ ಸ್ಥಳಾಂತರ ಮಾಡ್ಬೇಕಾದ್ರೆ ಒಂದು ಸಲ ಏನಾದರೂ ಆನೆ ಹಿಡಿದಿರ್ತೀರಿ, ಮತ್ತೆ ಮಿಸ್ ಆಗಿರುತ್ತೆ, ಇಲ್ಲೊಂದು ಕಡೆ ಮತ್ತೆ ಸೆರೆ ಕಾರ್ಯಾಚರಣೆಗೆ ಹೋದಾಗ ನೀವು ಹಿಂದೆ ಅರಣ್ಯ ಇಲಾಖೆ ನನ್ನನ್ನು ಯಾವ ರೀತಿ ಬಂಧಿಸಿತ್ತು, ಸೆರೆ ಹಿಡಿದಿತ್ತು, ಅದನ್ನು ಗ್ಯಾಪ್ನ ಇಟ್ಕೊಂಡು ಬಲೆಗೆ ಬೀಳೋದಿಲ್ಲ. ಅದು ನೀವು ಒಂದು ಸಲ ಪ್ರಯೋಗ ಮಾಡಿದರೆ ಅದನ್ನು ಟೆಕ್ನಿಕ್ನ ಬಿಟ್ಟು ಮತ್ತೆ ಇನ್ನೊಂದು ಟೆಕ್ನಿಕ್ನ ಇದ್ರ ಮೇಲೆ ಪ್ರಯೋಗ ಮಾಡಬೇಕು. ನೀವು ಒಂದಷ್ಟು ವಿಡಿಯೋ ಎಲ್ಲ ನೋಡಿರ್ಬೋದು ಪೂರ್ಣಿಮಾ, ಸುಮಾರು ಒಂದಷ್ಟೆಲ್ಲ ವೈರಲ್ ಆಗಿತ್ತು. ಈ ಸಕಲೇಶ್ಪುರ, ಈ ನಾಗರಹೊಳೆ ಭಾಗದಲ್ಲಿ ಈ ಸೋಲಾರ್ ಫೆನ್ಸಿಂಗ್ ಹಾಕಿರ್ತಾರೆ, ಆನೆಗಳು ಬರಬಾರ್ದು ಅಂತೇಳಿ. ರೈತರು ಮೈಲ್ಡ ಕರೆಂಟ್ ಹೊಡಿಯುತ್ತೆ, ಜುಮ್ ಅನ್ನೋ ತಕ್ಷಣ ಬಿಟ್ಟೋಗ್ಬಿಡುತ್ತೆ ಅಂತ. ಈ ಮರವನ್ನು ಕಿತ್ಕೊಂಡ್ಬಂದು ಆ ಫೆನ್ಸಿಂಗ್ ಮೇಲೆ ಹಾಕಿ ಅದನ್ನು ಕಿತ್ತಾಕಿ ಅದ್ರ ಮೇಲೆ ನಡ್ಕೊಂಬರ್ತದೆ ಒಂದು ವಿಡಿಯೋ ನೋಡಿರ್ಬೋದು. ಅವೆಲ್ಲ ಮಕ್ನ ಆನೆಗಳು, ಅಷ್ಟು ಬುದ್ಧಿವಂತಿಕೆ ಹೊಂದಿರುವಂಥ ಆನೆಗಳು. ಎಷ್ಟು ಪರ್ಸೆಂಟ್ ಇದಾವೆ, ಯಾವ ಎಲ್ಲ ಭಾಗದಲ್ಲಿ ಜಾಸ್ತಿಯಾಗಿ ಮಕ್ನ ಆನೆಗಳು ಕಂಡು ಬರ್ತವೆ? ನಮ್ಮಲ್ಲಿ ಹೈಯೆಸ್ಟ್ ಆನೆಗಳು ಕಂಡು ಬರೋದು ಹಳೆ ಮೈಸೂರು, ಓಕೆ, ಅದರಲ್ಲೂ ಚಾಮರಾಜನಗರ ಡಿಸ್ಟಿಕ್ಕು, ಈ ಬೆಂಗಳೂರು ಗ್ರಾಮಾಂತರ ಡಿಸ್ಟಿಕ್ಕು, ಇಂದಿನ ರಾಮನಗರ ಡಿಸ್ಟಿಕ್ಕು, ಕಾವೇರಿ ವೈಲ್ಡ್ ಲೈಫ್ ಸ್ಟ್ರೆಚರ್ ಏನಿದೆ, ಬಿಳಿಗಿರಿ ರಂಗನ ಬೆಟ್ಟ, ಇನ್ನು ಈ ಕಡೆ ಬಿಟ್ಟರೆ ಕುಶಾಲನಗರ, ಮಡಿಕೇರಿ, ಕೊಡಗು, ಅದು ಬಿಟ್ಟರೆ ನಮ್ಮ ಚಿಕ್ಕಮಗಳೂರು, ಈ ಭಾಗದಲ್ಲಿ ಅತಿ ಹೆಚ್ಚಿನ ಆನೆಗಳಿವೆ. ಈ ಎಲ್ಲ ಕಡೆನೂ 2-3% ಆನೆಗಳು ಮಕ್ನ ಆನೆ ಇದೆ. ಈ ಮಕ್ನ ಆನೆಗಳು ಗುಂಪಲ್ಲಿ ಇರ್ತಾವ ಇಲ್ಲ ಒಂಟಿಯಾಗಿರ್ತವ? ಅದು ಗುಂಪನ್ನೇ ಲೀಡ್ ಮಾಡುತ್ತೆ ಆನೆಗಳು, ಅದರಲ್ಲೂ ಒಂದು ಡಿಫ್ರೆನ್ಸ್ ಇದೆ. ಇಡೀ ಗುಂಪನ್ನ, ಆನೆ ಗುಂಪು ಏನಿದೆ ಅದನ್ನ ಸಮಯ ಬಂದರೆ, ಅವಕಾಶ ಬಂದರೆ ಇಡೀ ಗುಂಪನ್ನು ಲೀಡ್ ಮಾಡಿ ಕರ್ಕೊಂಡು ಹೋಗುತ್ತೆ. ಈಗ ಆನೆ ಕಾರ್ಯಾಚರಣೆ ಎಲ್ಲೋ ನಡೀತಾ ಇದೆ ಅಂತಂದರೆ ಇಡೀ ಗುಂಪನ್ನು, ಇಲ್ಲಿ ಯಾರೋ ಬೇಟೆಗಾರರು ಅಕ್ರಮವಾಗಿನೋ ಪ್ರವೇಶ ಮಾಡಿ ಅವ್ರಿಗೇನೋ ತೊಂದರೆ ಕೊಡ್ತಿದ್ದಾರೆ ಅಂತಂದರೆ ಇಡೀ ಆನೆಯನ್ನು ಗುಂಪನ್ನು ಲೀಡ್ ಮಾಡ್ಕೊಂಡು ಸೇಫ್ಟಿಯಾಗಿ ಕರ್ಕೊಂಡು ಹೋಗುವಂಥ ಜವಾಬ್ದಾರಿ ಮಕ್ನ ಆನೆಗಳು. ಓಕೆ. ಸೊ ಇವಾಗ ಈ ನಮ್ಮಲ್ಲಿ ಕುಟುಂಬದಲ್ಲಿ ಹೆಂಗೆ ತಾತ ಅಜ್ಜಿ ಸೀನಿಯರ್ ಇರ್ತಾರಲ್ಲ, ಅದೇ ಥರ ಕುಟುಂಬಕ್ಕೆ ಅದೇ ಸೀನಿಯರ್. ಓಕೆ. ನೀವು ಹೇಳಿದ್ರಿ ಅದಕ್ಕೆ ಹೆಣ್ಣಿನ ದೇಹ ಗಂಡಿನ ಆಕಾರ ಅಂತ ಹೇಳ್ಕೊಂಡು, ಆದರೂ ಮರಿ ಆಗ್ತವೆ. ಅಂದರೆ ಏನು ವಿಶೇಷ ಇದ್ರದ್ದು? ಮರಿ ಆಗ್ತವೆ, ಈ ಕಡೆ ಗಂಡು ಅಲ್ಲ ಹೆಣ್ಣು ಅಲ್ಲ ಅಂತ ಹೇಳ್ತೀವಲ್ಲ, ಅದು ಮನುಷ್ಯರ ರೀತಿ ಗಂಡು ಅಲ್ಲ ಹೆಣ್ಣು ಅಲ್ಲ, ಅದು ನಪಂಸಕ ಅಂತೂ ಅಲ್ಲ. ಹೌದು, ದೇಹ ಮಾತ್ರ ಬದಲಾಗುತ್ತೆ ಅಷ್ಟೇ. ಹೆಣ್ಣಿನ ದೇಹವನ್ನು ಹೊಂದಿರುತ್ತದೆ, ಗಂಡಿನ ಎಲ್ಲ ಗುಣಲಕ್ಷಣಗಳು ಅದರಲ್ಲಿವೆ. ಸೊ ಹಾಗಾಗಿ ಅದು ಮರಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಎಷ್ಟು ಡೇಂಜರ್ ಈ ಮಕ್ನ ಆನೆಗಳು ಜನರಿಗೆ? ಮಕ್ನ ಆನೆ ಆ ವಿಚಾರದಲ್ಲಿ ಹೇಳಬೇಕು ಅಂದರೆ, ಒಂಟಿ ಸಲಗನೂ ಮಕ್ನಾನು ಫೈಟಿಗೆ ಬಿಟ್ರೆ ಬಹುತೇಕ ಒಂಟಿ ಸಲಗಕ್ಕಿಂತ ಮಕ್ನ ಆನೆ ಗೆಲ್ಲುತ್ತೆ. ನಾವು ಶಕ್ತಿಶಾಲಿ ಬಲ ಅಂತೇಳಿ ಒಂಟಿ ಸಲಗ ಹೇಳ್ತೀವಿ, ಅದಕ್ಕೆ ದಂತ ಇದೆ, ದಂತದ ಮೂಲಕ ತಿವಿಯುತ್ತೆ, ಅದ್ರ ಮೂಲಕ ಯುದ್ಧ ಗೆಲ್ಲುತ್ತೆ, ಫೈಟ್ ಮಾಡುತ್ತೆ ಅಂತೆಲ್ಲ ನಾವು ಮಾತಾಡ್ತೀವಿ. ಆದರೆ ಮಕ್ನ ಆನೆಗೆ ಒಂದು ಸ್ಪೆಷಾಲಿಟಿ ಏನು ಅಂದರೆ, ಈ ಒಂಟಿ ಸಲಗಕ್ಕಿಂತ ಹೆಚ್ಚಾಗಿ ಅದರ ಹಣೆ ತುಂಬ ಸ್ಟ್ರಾಂಗ್ ಇರುತ್ತೆ. ನೀವು ಹಣೆಲೆ ಗುದ್ದಿ 4 ಏಟಿಗೆ ಒಂಟಿ ಸಲಗವನ್ನು ಮಲಗಿಸ್ಬೋದು. ಮಕ್ನ ಆನೆ ಅಷ್ಟು ಸ್ಟ್ರಾಂಗ್ ಇರುತ್ತೆ. ಅದು ತನ್ನ ಬಾಲವನ್ನು ಬಳಸ್ಕೊಂಡು ಯುದ್ಧ ಮಾಡ್ತದೆ. ಒಂಟಿ ಸಲಗಕ್ಕೆ ಬಾಲ ಬಳಸ್ಕೊಂಡಾಗಲಿ, ಇಲ್ಲ ಇನ್ನೊಂದು ಆನೆಗೆ ಬಾಲ ಬಳಸ್ಕೊಂಡು ಯುದ್ಧ ಮಾಡೋ ಕಲೆ ಇಲ್ಲ. ಸೊ ಇವಾಗ ಕೆಲವೊಂದು ಈ ಮಕ್ನ ಆನೆಗಳಿಗೆ ಒಂದು 6-7 ಕುಮ್ಕಿ ಆನೆಗಳು ಸೇರಿದರೂ ಕೂಡ ಅವುಗಳನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತಿದೆ, ಅದು ನಿಜಾನ? ಅರೆವಳಿಕೆ ಕೊಡದೇನೆ 7-8 10 ಕುಮ್ಕಿ ಆನೆಗಳು ಸುತ್ತ ನಿಂತ್ಕೊಂಡ್ರು ಆ ಆನೆಯನ್ನು ಬಿಡ್ಸೋಕ್ಕಾಗೋದಿಲ್ಲ. ನೀವು ಅರವಳಿಕೆ ಕೊಟ್ಟು ಅದು ಬೇರ್ಪಟ್ಟಿದ್ದಾಗ, ಅದು ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದಾಗ ಕ್ಯಾಪ್ಚರ್ ಮಾಡ್ಬೋದು. ಓಕೆ. ಇನ್ನೊಂದು ಹೇಳಬೇಕಂತ ಹೇಳಿದ್ರೆ, ಈ ಆನೆಗಳನ್ನು ಹಿಡಿಲಿಕ್ಕೆ ಹನಿ ಟ್ರ್ಯಾಪ್ ಅಂತ ಒಂದು ಬಳಸ್ತಾರೆ ಅರಣ್ಯ ಇಲಾಖೆಯವರು. ಇದರ ಬಗ್ಗೆ ಹೇಳಿ ಸರ್, ಹನಿ ಟ್ರ್ಯಾಪ್ ಮಾಡೋದು ಆನೆಗಳನ್ನು. ಪೂರ್ಣಿಮಾ, ಈಗ ನೀವು ಒಂದಷ್ಟು ಇನ್ಸಿಡೆಂಟ್ಗಳು ನೋಡಿರ್ಬೋದು. ಹನಿ ಟ್ರ್ಯಾಪ್ ಪ್ರಕರಣ ಅಂದರೆ ಏನು ಅಂತ ನಿಮಗೆ ವಿವರವಾಗಿ ಹೇಳಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ ಅಲ್ವಾ? ಈಗ ಒಬ್ಬ ಗಂಡನ್ನ ಹೆಣ್ಮಕ್ಳನ್ನ ಬೆಳೆಸ್ಕೊಂಡು ಹನಿ ಟ್ರ್ಯಾಪ್ ಮಾಡಿ ಅವ್ರ ಹತ್ರ ಇರೋ ಒಡವೆ, ಹಣ, ಆಸ್ತಿ ಎಲ್ಲ ಕಿಡುವಂಥದ್ದು ಹನಿ ಟ್ರ್ಯಾಪ್. ಪ್ರೀತಿ ಹೆಸರಲ್ಲಿ ಮೋಸಕ್ಕೊಳಗಾಗ್ತಾರೆ. ಅದೇ ರೀತಿ ಒಂಟಿ ಸಲಗನೂ ಅಷ್ಟೇ. ಮನುಷ್ಯ ಆನೆಗಳ ವಿಚಾರದಲ್ಲಿ ಈ ಹನಿ ಟ್ರ್ಯಾಪ್ ವರ್ಕ್ ಆಗುತ್ತಾ? ಖಂಡಿತ ಆಗುತ್ತೆ. ಬಹುತೇಕ ಹನಿ ಟ್ರ್ಯಾಪ್ ಮೂಲಕನೇ ಈ ಆನೆಗಳನ್ನ ಕೆಡ್ಡಕ್ಕಿಡಿಸ್ಬೇಕು. ಈಗ ಒಂದು ಕಾಲದಲ್ಲಿ ಆನೆಗಳನ್ನ ಸೆರೆ ಹಿಡಿಬೇಕು ಅಂದ್ರೆ ಹೇಗೆ ಹಿಡಿತಿದ್ರು?
ಒಂದು ದೊಡ್ಡ ಗುಡ್ಡೆಯನ್ನು ತೋಡಿ ಕೆಡ್ಡ ಮಾಡ್ತಿದ್ರು. ಕೆಡ್ಡ ಮಾಡಿ ಆರೆನ ಓಡಿಸ್ಕೊಂಡ್ಬಂದು ಅದ್ರೊಳಗಡೆ ಬಿಡಿಸ್ಬಿಡೋರು. ಬಿದ್ದಾಗ ಅದಕ್ಕೆ ಎಸ್ಪೆಷಲಿ ನಾರ್ಮಲಾಗಿ ನೋವಾಗೆ ಆಗೋದು, ಮೇಲಕ್ಕೆ ಬರ್ತಾ ಇರಲಿಲ್ಲ. ಆಗ ಅದನ್ನು ಸರಿ ಹಿಡಿತಾ ಇದ್ರು. ಈಗ ಆ ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಈಗ ಅರವಳಿಕೆ ಕೊಟ್ಟು ಅದನ್ನು ಇಂಪ್ರೂವರ್ಸ್ ಮಾಡಬೇಕು. ಈಗ ಗುಂಪಲ್ಲಿ ಬಹುತೇಕ ಒಂದು 10-12 ಆನೆಗಳಂತೂ ಯಾವಾಗಲೂ ಒಟ್ಟೊಟ್ಟಿಗೆ ಓಡಾಡ್ತಿರುತ್ತೆ. ಅದರಲ್ಲಿ ಈ ಒಂಟಿ ಸಲಗನ ಒಮ್ಮೊಮ್ಮೆ ಕಾಣಿಸ್ಕೊಳ್ತವೆ. ಒಂಟಿ ಸಲಗ ಅಂದರೆ ಯಾವಾಗಲೂ ಒಂಟಿಯಾಗೆ ಓಡಾಡಲ್ಲ. ಬಹುತೇಕ ದಿನದ 24 ಗಂಟೆ ಒಟ್ಟಿಯಾಗಿರಲ್ಲ ಅವು. ಒಂಟಿ ಸಲಗ ಅಂದರೆ ಅಷ್ಟೇ. ಗುಂಪಲ್ಲಿದ್ದಾಗ ಅಂಥ ಆನೆಗಳನ್ನ ಸೆರೆ ಹಿಡಿಯೋಕ್ಕಾಗಲ್ಲ, ಬೇರ್ಪಡಿಸ್ಲೇಬೇಕು. ಒಂದು ಎರಡನೇದು ಇನ್ನೂ ಒಂದು ಏನು ಅಂದರೆ ಒಂಟಿ ಸಲಗ ಒಂಟಿಯಾಗಿದ್ರು ಅದನ್ನು ಹೆಂಗೆ ಹಿಡಿತೀರಿ ನೀವು? ಕುಮ್ಕಿ ಆನೆಗಳನ್ನ ಕರ್ಕೊಂಡೋಗಿ ಫೈಟ್ ಆಗುತ್ತೆ ಅಷ್ಟೇ. ಇಲ್ಲ ಫೈಟ್ ಆದಾಗ ಏನಾಗುತ್ತೆ, ನಿಮ್ಮ ಕುಮ್ಕಿ ಆನೆಗಳು ಗಾಯ ಆಗಬೇಕು, ಇಲ್ಲ ನೀವು ಸೆರೆ ಹಿಡಿಬೇಕಾದಂಥ ಒಂಟಿ ಸಲಗೂ ಗಾಯ ಆಗ್ಬೋದು. ಈಗ ಅರಣ್ಯ ಇಲಾಖೆ ಗಾಯನೂ ಮಾಡದೆ ಸೆರೆ ಹಿಡಿಬೇಕು. ಅರವಳಿಕೆ ಹೆಂಗೆ ಕೊಡ್ತಾರೆ? ಹತ್ರಕ್ಕೆ ಹೋಗಂತೂ ಅರವಳಿಕೆ ಕೊಡೋಕ್ಕಾಗಲ್ಲ. ನೀವು ದೂರದಿಂದ ಗನ್ನಲ್ಲಿ ಶೂಟ್ ಮಾಡ್ತೀನಿ ಅಂತಂದ್ರು ಒಂದೊಂದ್ಸಲ ಮಿಸ್ಫೈರ್ ಆಗೋ ಸಾಧ್ಯತೆ ಇದೆ. ಒಂದ್ಸಲ ಅಪ್ಪಿ ಮಿಸ್ಫೈರ್ ಆದರೆ ಮುಗೀತು. ಆಮೇಲೆ ಒಂದು ಶಾಟಲ್ಲಿ ಅಷ್ಟುದ್ದ ಒಂಟಿ ಸಲಗವನ್ನು ಒಂದೇ ಶಾಟಲ್ಲಿ ಅರವಳಿಕೆ ಕೊಟ್ಟು ಪ್ರಜ್ಞೆ ತಪ್ಸೋಕ್ಕಾಗಲ್ಲ. ಅಷ್ಟೆಲ್ಲ ಆನೆ ಅದು ವರ್ಕ್ ಆಗಷ್ಟಲ್ಲಿ ಇಂಜೆಕ್ಷನ್ನು ಆನೆ ಇನ್ನೊಂದೆಲ್ಲ ಹೋಗಿರುತ್ತೆ. ಅದು ಅಲ್ಲೇನಾದ್ರು ಮತ್ತೆ ತಪ್ಪಿದ್ರೆ ಇನ್ನೇನಾದ್ರು ಅವಘಡ ಸಂಭವಿಸೋ ಸಾಧ್ಯತೆಗಳು ಇರ್ತವೆ. ಯಾವುದೋ ನಾಡಿಗೋಗಿ ಬಿದ್ದೋಗ್ಬೋದು. ಹೀಗಾಗಿ ಏನು ಮಾಡ್ತಾರೆ, ಅದಕ್ಕೆ ಹನಿ ಟ್ರ್ಯಾಪ್ ಮಾಡಿಸ್ಬೇಕು. ಹನಿ ಟ್ರ್ಯಾಪ್ ಮಾಡಿಸ್ಬೇಕು ಅಂದರೆ ಏನು ಮಾಡಬೇಕು, ಒಂದು ಹೆಣ್ಣು ಆನೆಯನ್ನು ಫಸ್ಟ್ ಆನೆ ಬಿಡ್ತಾರೆ. ಈ ಬಹುತೇಕ ಗಂಡು ಮಕ್ಕಳಿಗೆ ಹೆಂಗಿದೆ ವ್ಯವಸ್ಥೆಗಳು, ಅದೇ ಥರ ಆನೆಗಳಿಗೂ ಅದು ಒಂಟಿ ಸಲಗಕ್ಕೆ ಅದೇ ಥರ ವ್ಯವಸ್ಥೆ ಇರುತ್ತೆ. ಹೆಣ್ಣಾನೆಯನ್ನು ನೋಡಿದಾಗ ಆಕರ್ಷಿತ ಖಂಡಿತ ಆಗುತ್ತೆ. ಎಷ್ಟು ದಿನ ಬೇಕಾಗುತ್ತೆ ಇದಕ್ಕೆ? ಹೆಣ್ಣಾನೆ ಬಿಟ್ಟ ಕೂಡಲೇ ಗಂಡಾನೆ ಆಕರ್ಷಿತ ಆಗುತ್ತಾ? ಅವುಗಳಿಗೂ ಮದ ಇರಬೇಕು ಆ ಥರನೋ? ಹಾಗೇನಿಲ್ಲ. ಅದರ ಪರಿಸ್ಥಿತಿಗಳು ಸಮಯಗಳಿಗೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ದಿನ ಲೆಕ್ಕ ಅಲ್ಲ. ಒಂದು ಆನೆ ತುಂಬ ದಿನ ಆಗಿರುತ್ತೆ, ಅದು ಸಂಭೋಗ ನಡೆಸಿ ಅವಾಗ ಏಕೈಕಿ ಹೆಣ್ಣಾನೆಗಳು ಸಿಕ್ಕಿದಾಗ ಅದರ ವ್ಯತಿರಿಕ್ತವಾಗಿ ಪರಿಣಾಮ ಬೇರೆ ಬರುತ್ತೆ. ಹಾಗಾಗಿ ಆನೆಗಳು ಅಟ್ರಾಕ್ಟ್ ಆಗುತ್ತೆ. ಅಟ್ರಾಕ್ಟ್ ಆದಾಗ ಅದು ಗುಂಪಲ್ಲಿದ್ರೆ ಸಪ್ರೇಟಾಗಿ ಕರ್ಕೊಬರೋ ಪ್ರಯತ್ನವನ್ನ ಕುಮ್ಕಿ ಆನೆಗಳು ಮಾಡ್ತವೆ. ಕುಮ್ಕಿ ಆನೆಗಳಿಗೆ ಟ್ರೈನಿಂಗ್ ಇರುತ್ತೆ, ಅದು ಶಿಬಿರದಲ್ಲಿರುತ್ತೆ, ಕ್ಯಾಂಪ್ಗಳೆಲ್ಲ ಕಲ್ತಿರ್ತವೆ, ಆಚೆ ಕರ್ಕೊಬರ್ತವೆ. ಈ ಆನೆ ಯಾವಾಗ ಲವ್ ಜಾಸ್ತಿ, ಗಂಡಾನೆಯನ್ನ ಕರ್ಕೊಬರುತ್ತೆ. ಗಂಡಾನೆಗೆ ಯಾವಾಗ ಲವ್ ಜಾಸ್ತಿ ಆಗುತ್ತೆ ಅವಾಗ ಸುತ್ತಮುತ್ತ ಏನ್ ನಡೀತಿದೆ ಅಂತೇಳಿ ಗೊತ್ತಾಗಲ್ಲ. ಅವಾಗ 1, 2, 3 ಶಾಟ್ಗಳಲ್ಲಿ ಇಂಜೆಕ್ಷನ್ ಕೊಟ್ಟು ದೂರದಿಂದನೇ ಆನೆಯನ್ನ ಪ್ರಜ್ಞಾ ವ್ಯವಸ್ಥೆ ಕಳ್ಕೊಳ್ಳುತ್ತೆ. ಅವಾಗ ಅದನ್ನ ಸೆರೆ ಹಿಡಿತಾರೆ. ನೀವು ಅದನ್ನ ಬಿಟ್ಟು ನೀವು ಇನ್ನೊಂದು ಯಾವ್ದಾದ್ರು ಒಂಟಿ ಸಲಗ ಹೋದ್ರೆ ಫೈಟ್ ಆಯ್ತದೆ ಅಷ್ಟೇ ಇಲ್ಲಿ. ಹಾಗಾಗಿ ಹೆಣ್ಣಾನೆಯನ್ನೇ ಕಳಿಸಿ ಮಾಡ್ಕೊಳ್ಳೋದು. ಸೊ ಇದು ತುಂಬ ಇಂಟ್ರೆಸ್ಟಿಂಗ್. ಸೊ ಹಾಗಾಗಿ ಈಗ ಜಾಸ್ತಿಯಾಗಿ ನಾವು ಈ ಇದು ಕೊಡಗು ಮೈಸೂರು ಭಾಗದಲ್ಲೆಲ್ಲ ಈ ಆನೆಗಳ ಕಾಟ ಜಾಸ್ತಿಯಾಗಿ ನೋಡ್ತಾ ಇದ್ದೀವಿ. ಇದನ್ನು ನಿವಾರಣೆ ಮಾಡಲಿಕ್ಕೆ ಏನು ಸರ್ಕಾರ ಯೋಜನೆ ತರ್ಬೋದು ಅಂತ ಹೇಳಿದರೆ? ಪೂರ್ಣಿಮಾ, ಈಗ ಇಷ್ಟೇ ವ್ಯವಸ್ಥೆ ಏನು ಗೊತ್ತಾ, ಈಗ ಕಾಫಿ ತೋಟಕ್ಕೆ ಆನೆಗಳು ಯಾಕೆ ಬರುತ್ತೆ? ನನ್ನ ಪ್ರಶ್ನೆ ಅದನ್ನೇ. ಆನೆ ಕಾಫಿ ತೋಟಕ್ಕೆ ಯಾಕೆ ಬರುತ್ತೆ, ಇಲ್ಲ ಯಾವುದೋ ಒಂದು ನಾಡಿಗೆ ಯಾಕೆ ಬರುತ್ತೆ? ಆನೆ ಸಸ್ಯಾಹಾರಿ, ಪ್ಯೂರ್ಲಿ ಸಸ್ಯಾಹಾರಿ, ಮಾಂಸಾಹಾರಿ ಅಲ್ವೇ ಅಲ್ಲ. ಅದನ್ನು ಮನುಷ್ಯನ ತಿನ್ನಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನೀವು ಆನೆಗೆ ಒಂದು ದಿನಕ್ಕೆ ಮಿನಿಮಮ್ 200-250 ಟನ್ ಆಹಾರ ಬೇಕು, ಸಸ್ಯ ಬೇಕು. ಎಲ್ಲಿಂದ ತರ್ತೀರಿ? 106 ಲೀಟ್ರ್ ನೀರು ಕುಡಿಯುತ್ತೆ ಒಂದು ದಿನಕ್ಕೆ. ಒಂದು ಸರಾಸರಿ ಆನೆ ಒಂದು ಅವರೇಜ್ ಆಗಿ ಮಿನಿಮಮ್ ಒಂದು 150 kg ಆದರೂ ಕನಿಷ್ಠ ಊಟ ಬೇಕು. ಅರಣ್ಯದಲ್ಲಿ ಅದಕ್ಕೆ ಬೇಕಾದಷ್ಟು ಆಹಾರ, ನೀರು. ಈಗ ಬೇಸಿಗೆ ಸಮಯದಲ್ಲಂತೂ ಅದಕ್ಕೆ ಸಸ್ಯಾಹಾರ ಎಲ್ಲಿ ಸಿಗುತ್ತೆ? ಎಲ್ಲಿದೆ ಮರಗಿಡಗಳು? ಸಿಗಲ್ಲ. ನೀರಂತೂ ಸಿಗಲ್ಲ. ಆಮೇಲೆ ನಮ್ಮಲ್ಲಿ ಒಂದಷ್ಟು ಸಂಸ್ಕೃತಿಗಳು, ವ್ಯವಸ್ಥೆಗಳು ಬದಲಾಗ್ತಿದೆ, ಗೊತ್ತಿರ್ಬೋದು. ಈ ಅರಣ್ಯದ ಮೇಲೆ ನಾವು ಏನೇನು ಪ್ರಯೋಗ ಮಾಡ್ಬೋದು, ಗದಾಪ್ರಹಾರಗಳೆಲ್ಲವನ್ನು ಮಾಡಿ ಇರೊಬ್ಬರ ಅರಣ್ಯವನ್ನೇ ಕೀಳ್ತಾ ಇದ್ದೀವಿ. ಮೊದಲಿನ ಅರಣ್ಯ ಪ್ರದೇಶ ಎಷ್ಟಿತ್ತು, ಈಗಿನ ಅರಣ್ಯ ಪ್ರದೇಶ ಎಷ್ಟಿದೆ, ಇವನ್ನೆಲ್ಲ ನೋಡಿದ್ರೆ ಪ್ರಾಣಿಗಳು ಬದುಕಕ್ಕಾದ್ರೂ ಇಲ್ಲಿ ಜಾಗ ಇದೆ. ನಾವು ಒತ್ತುವರಿ ಮಾಡಿ ಕಾಡಿಗೆ ಹೋಗ್ತಾ ಇದ್ದೀವಿ. ಮೊದಲನೇದು, ನಾವು ಒತ್ತುವರಿ ಮಾಡೋದನ್ನು ಬಿಡಬೇಕು. ಬೇಸಿಗೆ ಸಮಯದಲ್ಲಿ ಅರಣ್ಯದೊಳಗೆ ಅವಕ್ಕೆ ಏನೇನು ಬೇಕು ಅಂತ ಸೌಲಭ್ಯಗಳನ್ನ ಸರ್ಕಾರ ಫಸ್ಟ್ ಕಲ್ಪಿಸಬೇಕು. ನಾವು ಅರಣ್ಯದ ಹಸ್ತಕ್ಷೇಪ ಮಾಡಲಿಲ್ಲ ಅಂದರೆ ಆನೆಗಳಲ್ಲ, ಯಾವುದೇ ಪ್ರಾಣಿಗಳಾಗಲಿ ಅವು ನಾಡಿನ ಹಸ್ತಕ್ಷೇಪ ಮಾಡೋದಿಲ್ಲ. ನಮಗೆ ನಾಡಿಗೆ ಆದಂಥ ಗಡಿ ಇದೆ, ಆ ಗಡಿಯಲ್ಲೇ ವಾಸ ಮಾಡಬೇಕು. ಈಗ ಎಲ್ಲವನ್ನು ಮೀರಿದ್ದೀವಿ, ಬದಲಾವಣೆಗಳಾಗೋಗಿದೆ. ಈಗ ನಾಡಿನತ್ತ ಬರ್ತಾ ಇದೆ. ಈಗ ಅದನ್ನು ಬರಬಾರ್ದು ಅಂದರೆ ಫಸ್ಟು ಎಲಿಫೆಂಟ್ ಕಾರಿಡಾರ್ಗಳಿವೆ, ಅದರ ಒತ್ತುವರಿಯನ್ನು ತಡಿಬೇಕು. ಎಲಿಫೆಂಟ್ ಕಾರಿಡಾರ್ಗಳು ಎಲ್ಲ ಕಡೆ ಆಗಬೇಕು. ಈ ತಮಿಳ್ನಾಡು ಬಾರ್ಡರ್ಗಳಲ್ಲಿ ಈಗ ನಮ್ಮ ಕಾವೇರಿ ವೈಲ್ಡ್ ಲೈಫಲ್ಲೂ ಒಂದು 12 ಕಿಲೋಮೀಟರ್ನ ಮಾಡಿದ್ದಾರೆ. ಈ ರೈಲ್ವೆ ಬ್ಯಾರಿಕೇಡ್ಗಳು ಮಾಡಿದ್ದಾರೆ. ಅದನ್ನು ತುಂಬ ಕಷ್ಟ ಇದೆ, ಆನೆಗಳು ದಾಟೋದಿಲ್ಲ. ಅಂಥ ಬ್ಯಾರಿಕೇಡ್ಗಳ ವ್ಯವಸ್ಥೆಗಳನ್ನ ಮಾಡಬೇಕು. ನಾನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಕೇಳಿದ್ರಿ ಆನೆಗಳ ಬಗ್ಗೆ. ಈಗ ಓದ್ತಾ ಈ ಆನೆಗಳಲ್ಲೊಂದು ವಯಸ್ಸಾದ ಒಂದು ಆನೆ ಇರ್ತವಲ್ಲ, ಅಜ್ಜಿ ಆನೆ ಅನ್ನೋದ್ರ ಬಗ್ಗೆ ಏನಾದರೂ ನಿಮಗೆ ಐಡಿಯಾ ಇದೆಯಾ? ಅಜ್ಜಿ ಆನೆ ಏನು ಅಂದರೆ ಪೂರ್ಣಿಮಾ, ಈ ಆನೆಗಳ ಜೀವಿತಾವಧಿ ಆಗಲಿ ಹೇಳಿದ್ದೆ ನಿಮಗೆ. ಮಿನಿಮಮ್ ಒಂದು 60-70 ವರ್ಷದ ತನಕ ಬದುಕಿರುತ್ತೆ. ಅದ್ರ ಪಾಡಿಗೆ ಆರಾಮಾಗಿ ಓಡಾಡ್ಕೊಂಡಿರುತ್ತೆ. ಅದು ಗುಂಪೆಲ್ಲ ಇರುತ್ತೆ. ಹೆಣ್ಣಾನೆಗಳು ನಾನು ಆಗಲೇ ಹೇಳಿದ್ದೀನಿ, ಬಹುತೇಕ ಯಾವತ್ತೂ ಗುಂಪಿಟ್ಟು ಹೋಗೋದಿಲ್ಲ. ಈ ಅಜ್ಜಿ ಆನೆ ಏನಂದ್ರೆ ನಮ್ಮಲ್ಲಿ ಹೆಂಗೆ ಮನೆಗಳಲ್ಲಿ ಅಜ್ಜಿ ಇರ್ತಾರೆ, ಈ ವಯಸ್ಸಾದವ್ರು ಏನಾದರೂ ಕುಟುಕ್ತಾ ಇರ್ತಾರೆ ನೋಡಿದ್ರೆ, ಅದು ಹಂಗಲ್ಲ, ಇದು ಹಿಂಗಲ್ಲ, ಅದು ಚಿಕ್ಕ ಮಕ್ಕಳು ಏನೇ ಮಾಡಿದ್ರು ಸಹಿಸಲ್ವಲ್ಲ, ಅದೇ ಥರ ಮೆಂಟಾಲಿಟಿ ಅಜ್ಜಿ ಆನೆಗಳಿಗೂ ಇದೆ.
ತುಂಬ ಅವುಗಳೇ ಲೀಡ್ ಮಾಡ್ತವೆ ಆನೆಗಳ ಗುಂಪನ್ನು. ಲೀಡ್ ಮಾಡೋದು ಅಂತಲ್ಲ, ಅದು ಒಂದು ಮಾರ್ಗ ಹಾಕಿಡುತ್ತೆ, ಇಂಥ ದಾರಿ ಹೀಗೆ ಹೋಗ್ಬೇಕು, ಹೀಗೆ Okay, ಈಗ ನಮ್ಮ ಅಜ್ಜಿಗಳಿಗೆ ನಮಗೆ ಒಳ್ಳೆ ದಾರಿ ಕೆಟ್ಟ ದಾರಿ ಅಂತೆಲ್ಲ ತೋರಿಸ್ತಾ ಇದ್ರಲ್ಲ, ಅದೇ ತರ ತೋರಿಸುತ್ತೆ. ಈಗ ನಮ್ಗೆ ಹೆಂಗೆ ನಮ್ಮ ಅಜ್ಜಿಗಳು ಕಂಡ್ರೆ ಒಂದೊಂದ್ಸಲ ಅವ್ರು ಮಾತಾಡೋದು ಯಾವಾಗಲೂ ನಮಗೆ ಬೈತಾನೆ ಇರ್ತಾರೆ ಅಂತ ಇರಿಟೇಟ್ ಮಾಡ್ಕೊಂತೀವಲ್ಲ, ಸೇಮ್ ಗುಂಪಲ್ಲೂ ಅದೇ ತರ ಇರುತ್ತೆ. ನೀವು ಆ ಗುಂಪಲ್ಲಿ ಒಬ್ಸರ್ವ್ ಮಾಡ್ಬೋದು, ಒಂದು ದೊಡ್ಡ ಆನೆಯಿಂದ ಹಿಡಿದು ಚಿಕ್ಕ ಆನೆ ತನಕ ಇರ್ತವೆ. ಎಲ್ಲ ವಯಸ್ಕ ಆನೆಗಳು ಇರ್ತವೆ. ನಮ್ಮ ಕೂಡು ಕುಟುಂಬದಲ್ಲಿ ಹೆಂಗೆ ಎಲ್ಲ ವಯಸ್ಸಿನ ವಯೋಮಾನದವರು ಇರ್ತೀವಿ, ಅದೇ ತರ ವಯೋಮಾನದವರು ಆನೆಗಳು ಕಾಣಿಸ್ತಾರೆ. ಆ ಅಜ್ಜಿ ಆನೆ ಅದೆಷ್ಟೇ ಬೈದ್ರು ನೀವು ಆನೆಗಳು ಡೆತ್ ಆಗಿರ್ಬೇಕಾದ್ರೆ ಯಾವಾಗಾದ್ರೂ ಒಂದ್ಸಲ ಅಬ್ಸರ್ವ್ ಮಾಡಿದ್ದೀರಾ ಅನ್ಸುತ್ತೆ. ಈ ಸಿಂಗಲ್ ಆನೆ ಸತ್ತರೆ ಏನೋ ಗೊತ್ತಾಗಲ್ಲ, ಈ ಗುಂಪಲ್ಲಿ ಯಾವ್ದಾದ್ರು ಒಂದು ಆನೆ ಸತ್ತರೆ ನಮ್ಮ ಮನುಷ್ಯರು ಎಷ್ಟು ಕಣ್ಣೀರಾಗ್ತೀವಿ, ರೋದನೆ ಆಗ್ತೀವಿ, ಅದೇ ರೀತಿ ಆನೆಗಳು ಸಹ ಆಗ್ತವೆ. ಮನುಷ್ಯ ಆಸ್ ಇಟ್ ಈಸ್ ನಮಗೆ ಏನೇನು ಭಾವನೆಗಳಿದೆ, ಪ್ರೀತಿ, ವಿಶ್ವಾಸ, ದ್ವೇಷ, ಅಸೂಯೆ ಏನೇನಿದೆ ಎಲ್ಲವೂ ಆನೆಗಳಿಗಿದೆ. ಆಯಾ ಕಾಲಘಟ್ಟಕ್ಕೆ ಅದು ತನ್ನ ಭಾವನೆಗಳನ್ನ ವ್ಯಕ್ತಪಡಿಸ್ತವೆ. ಸೇಮ್ ಆ್ಯಸ್ ಇಟ್ ಈಸ್ ಮನುಷ್ಯ ಅಷ್ಟೇ. ಈಗ ನನ್ನ ಜಾಗಕ್ಕೆ, ಈಗ ನನ್ನ ಮನೆಗೆ ಯಾರೋ ಒಬ್ಬ ಕೇಳ್ದೆ ಬಂದು ವಾಸ ಮಾಡಿದ್ರೆ ನನಗೆ ಎಷ್ಟು ಉರಿಬೇಕು ಹೇಳಿ, ನಾನು ಆಮೇಲೆ ಅಲ್ಲೇ ಮಾಡ್ತೀನ. ಸೊ ಆನೇನು ಅಷ್ಟೇ. ಈಗ ನಾವು ಅದ್ರ ಜಾಗವನ್ನು ಅತಿಕ್ರಮಣ ಮಾಡ್ಕೊತಾ ಇದೀವಿ ಅಷ್ಟೇ. ನಾವು ಅದನ್ನು ಬಿಟ್ಟರೆ, ಅವ ಜಾಗಗಳಿಗೆ ಅವು ನೆಮ್ಮದಿಯಾಗಿರೋಕೆ ಬಿಟ್ಟರೆ ಈ ಆನೆ ಮಾನವ ಸಂಘರ್ಷನ ತಡಿಬೋದಷ್ಟೇ. ಇತ್ತೀಚೆಗೆ ಆನೆ ಮತ್ತು ಮಾನವ ಸಂಘರ್ಷ ನಡುವೆಯೂ ಆನೆಗಳಲ್ಲೂ ಕೂಡ ಕೆಲವೊಂದು ಸ್ವಭಾವಗಳಿರ್ತವೆ, ಆನೆಗಳಲ್ಲೂ ವಿಧಗಳಿರ್ತವೆ. ಅವುಗಳ ಸ್ವಭಾವ ಹೇಗೆ, ಅವುಗಳು ಹೇಗಿರ್ತವೆ ಅನ್ನೋದನ್ನು ನಮ್ಮ ಶ್ರೀಧರ್ ಅವರು ನಮಗೆ ವಿವರವಾಗಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇವತ್ತಿನ ಸ್ಪೆಷಲ್ ಪಾಡ್ಕಾಸ್ಟ್ ಆಗಿತ್ತು ಸರ್. ನಿಮಗೆ ಮಾಹಿತಿ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಹೊಸ ಸಂಚಿಕೆಯೊಂದಿಗೆ, ಹೊಸ ಟಾಪಿಕ್ನೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.